ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಇನ್ನು ದಾವಣಗೆರೆಯ ಚನ್ನಗಿರಿ ಲಾಕಪ್ ಡೆತ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಪೊಲೀಸರ ತಲೆ ಕೆಡಿತೀವಿ ಅಂದ ಮಾತ್ರಕ್ಕೆ ಅವ್ರನ್ನ ಸುಮ್ಮನೆ ಬಿಡಕ್ಕಾಗತ್ತಾ? ಪೊಲೀಸರ ತಲೆ ಕಡಿತೀವಿ ಅಂದ್ರೆ ಅವ್ರನ್ನ ಬಿಡಕ್ಕಾಗತ್ತಾ ಅಂತ ಗೃಹ ಸಚಿವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಲಾಕಪ್ ಡೆತ್ ಲಡಾಯಿ ಬಗ್ಗೆ ಪರಮೇಶ್ವರ್ ಸ್ಟೇಟ್ಮೆಂಟ್ ಇದು. ಪೊಲೀಸ್ ಠಾಣೆಗೆ ಬಂದು ದಾಂಧಲೆ ಮಾಡಿದ್ರೆ ಅವ್ರನ್ನ ಬಿಡಲ್ಲ, ಇಂಥವರನ್ನ ಸುಮ್ಮನೆ ಬಿಡೋದಕ್ಕಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸುಮ್ಮನೆ ಬಿಡಬಾರ್ದು, ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹ. ಅಂತವರ ವಿರುದ್ಧ ಮುಲಾಜಿಲ್ಲದೆ ನಾವು ಕೂಡ ಕ್ರಮ ಕೈಗೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಇದು ಅವ್ರ ಮೇಲೆ ಕಂಪ್ಲೇಂಟ್ ಇತ್ತು ಅಂತೇಳಿ ಅವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. ಕರ್ಕೊಂಡು ಬಂದಾಗ ಒಂದು 7 ನಿಮಿಷ ಅವರು 7 ಮಿನಿಟ್ಸ್ ಒಳಗಡೆ ಅವನಿಗೆ ಏನಾಗಿದೆ ಆರೋಗ್ಯದ ಇದು ಆಗಿ ಅವರು ತೀರ್ಕೊಂಡಿದ್ದಾರೆ. ಅದಕ್ಕೆ ಅವರು ಪೊಲೀಸ್ನವರೇ ಹೊಡೆದು ಸಾಯಿಸಿದ್ದಾರೆ ಅನ್ನೋವಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಪೊಲೀಸ್ ಸ್ಟೇಷನ್ ನುಗ್ಗೋದಕ್ಕೆಲ್ಲ ಪ್ರಯತ್ನ ಮಾಡಿ ಅದಕ್ಕೆ ಅವರು ಟೇರ್ ಗ್ಯಾಸ್ ಸೆಲ್ಸೋದೆಲ್ಲ ಸಿಡಿಸಿದ್ದಾರೆ. ಅದು ಪೋಸ್ಟ್ ಮಾರ್ಟಮ್ನಲ್ಲಿ ಗೊತ್ತಾಗ್ತದೆ ಏನು ಯಾಕೆ ಸತ್ತಿದ್ದಾರೆ. ಅದು ನ್ಯಾಚುರಲಿ ಕಲ್ತೂರಾಟ ಮಾಡಿದಾಗ ಅಲ್ಲಿರೋರಿಗೆಲ್ಲರಿಗೂ ಕೂಡ ಗಾಯಗಳಾಗ್ತವೆ. ಅದನ್ನು ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಅದು ಪೋಸ್ಟ್ ಮಾರ್ಟಮ್ನಲ್ಲಿ ಏನು ವರದಿ ಬರುತ್ತೆ ನೋಡಿಕೊಂಡು ಆಮೇಲೆ ಮುಂದುವರಿಬೇಕಾಗುತ್ತೆ. ಅವರು ನನಗೂ ಅದು ಕಿವಿಗೆ ಬಿತ್ತು, DG ಹಳ್ಳಿ KG ಹಳ್ಳಿ ಮಾದರಿ ಮಾಡ್ತೀವಿ ಅಂಥವರಿಗೆಲ್ಲ ಕಾನೂನಿನಲ್ಲಿ ಏನು ಕ್ರಮ ತಗೋಬೇಕು ಅದನ್ನ ತೊಗೊಳ್ತೀವಿ, ಮುಲಾಜಿಲ್ಲದೆ ತೊಗೋತೀವಿ. ಅದೇ ಅವರಿಗೆ ಸ್ಟೇಷನ್ಗೆ ಕರ್ಕೊಂಡು ಬಂದು ಅವ್ರನ್ನ ಅರೆಸ್ಟ್ ಮಾಡಿ ಅಂದರೆ ಸ್ಟೇಷನ್ ಅರೆಸ್ಟ್ ಮಾಡಿ ಅವ್ರನ್ನ ಬೇಲ್ ಕೊಟ್ಟಿದ್ದಾರೆ. ಅವ್ರಿಗೀಗ ಜನಪ್ರತಿನಿಧಿಗಳ ಇದ್ರ ಮುಂದೆ ಬರುತ್ತೆ, ಕೋರ್ಟ್ ಮುಂದೆ ಚಾರ್ಜ್ ಶೀಟ್ ಹಾಕ್ತಾರೆ. ಅದು ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಬರುತ್ತೆ. ನನಗೂ ಅದು ಕಿವಿಗೆ ಬಿತ್ತು, DG ಹಳ್ಳಿ KG ಹಳ್ಳಿ ಮಾದರಿ ಮಾಡ್ತೀವಿ ಅಂಥವರಿಗೆಲ್ಲ ಕಾನೂನಿನಲ್ಲಿ ಏನು ಕ್ರಮ ತಗೋಬೇಕು ಅದನ್ನ ತೊಗೊಳ್ತೀವಿ, ಮುಲಾಜಿಲ್ಲದೆ ತೊಗೋತೀವಿ. ಅದೇ ಅವರಿಗೆ ಸ್ಟೇಷನ್ಗೆ ಕರ್ಕೊಂಡು ಬಂದು ಅವ್ರನ್ನ ಅರೆಸ್ಟ್ ಮಾಡಿ ಅಂದರೆ ಸ್ಟೇಷನ್ ಅರೆಸ್ಟ್ ಮಾಡಿ ಅವ್ರನ್ನ ಬೇಲ್ ಕೊಟ್ಟಿದ್ದಾರೆ.